ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ये जो राखियां चलाई है ना अपने अमित शाह और मोदी के नाम पर, अभी एक इस्तीफा हुआ है, याद रखना कांग्रेस से पंगा नहीं लेना है। अगर एक मंत्री का इस्तीफा ले सकते हो तो तुम लोग क्या हो। ಫ್ಯಾಸಿಸ್ಟ್ ಪ್ರಭುತ್ವವನ್ನೇ ನಡುಗಿಸಿದ ದೆಹಲಿಯ ಜಂತರ್ ಮಂತರ್ ನಿನಗೊಂದು ಸಲ್ಯೂಟ್. ಅನ್ಯಾಯದ ವಿರುದ್ಧ ಸಿಡಿದದ್ದ ಈ ದೇಶದ ವಿದ್ಯಾರ್ಥಿಗಳೇ ನಿಮಗೂ ಸಲ್ಯೂಟ್. ಹೊಣೆಗೇಡಿ ಮಂತ್ರಿಯನ್ನ ಒದ್ದೋಡಿಸಿದ ಕಾಕ್ರೋಚ್ಗಳೇ ನಿಮಗೂ ಸಲ್ಯೂಟ್. ದೌರ್ಜನ್ಯಗಳನ್ನ ಎದುರಿಸಿ ನಿಂತ ಜೆನ್ಜಿ ಪೀಳಿಗೆಯ ಮಕ್ಕಳೇ ನಿಮಗೂ ಸಲ್ಯೂಟ್. ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡದೆ ಹೋರಾಡಿದ ಈ ದೇಶದ ಯುವ ಸಮುದಾಯವೇ ನಿಮ್ಗೆಲ್ರಿಗೂ ದೊಡ್ಡ ಸಲ್ಯೂಟ್. ನೀವು ಅನ್ಯಾಯವನ್ನ ಪ್ರಶ್ನಿಸಿದ್ದೀರಿ, ನ್ಯಾಯಕ್ಕಾಗಿ ಹೋರಾಡಿದ್ದೀರಿ, ದೌರ್ಜನ್ಯವನ್ನ ಎದುರಿಸಿದ್ದೀರಿ, ಲಾಠಿ ಏಟಿಗೂ ಮಣಿಯದೆ ಮುನ್ನುಗ್ಗಿದ್ದೀರಿ. ನಿಮ್ಮ ಬೆವರು ರಕ್ತವನ್ನ ಚೆಲ್ಲಿದ್ದೀರಿ. ಸರ್ವಾಧಿಕಾರಿ ಫ್ಯಾಸಿಸ್ಟರನ್ನ ಕಟ್ಟಿ ಹಾಕಿದ್ದೀರಿ. ಅಹಂಕಾರಿಗಳ ಅಹಂಕಾರ ಇಳಿಸಿದ್ದೀರಿ. 56 ಇಂಚಿನ ಸೊಕ್ಕನ್ನ ಮುರಿದಿದ್ದೀರಿ. ಈ ಸರ್ಕಾರದಲ್ಲಿ ರಾಜೀನಾಮೆ ಇಲ್ಲ ಎಂದವರ ರಾಜೀನಾಮೆಯನ್ನ ಕೊಡಿಸಿದ್ದೀರಿ. ಆಡಳಿತ ಶಾಹಿಗಳ ಗುಲಾಮಗಿರಿಗೂ ಬಿಸಿ ಮುಟ್ಟಿಸಿದ್ದೀರಿ. ಈ ದೇಶವನ್ನ ಕಾಪಾಡಲು ನೀವು ಹೆಜ್ಜೆ ಇಟ್ಟಿದ್ದೀರಿ. ಪ್ರಜಾಪ್ರಭುತ್ವದ ರಕ್ಷಣೆಗೆ ಮುಂದಾಗಿದ್ದೀರಿ. ಸಂವಿಧಾನದ ರಕ್ಷಣೆಗೆ ನಿಂತಿದ್ದೀರಿ. ಕೋಮು ರಾಜಕೀಯವನ್ನ ವಿರೋಧಿಸಿದ್ದೀರಿ. ಜನಪರ ಆಡಳಿತವನ್ನ ಬಯಸಿದ್ದೀರಿ. ಬದಲಾವಣೆಗೆ ಹಾತೊರೆದಿದ್ದೀರಿ. ಎಲ್ಲ ಕಾರಣಕ್ಕೆ ನೀವು ಪ್ರಶಂಸನೀಯರು. ದೆಹಲಿಯ ರಸ್ತೆಗಳಲ್ಲಿ ಚೆಲ್ಲಿದ ನಿಮ್ಮ ಬೆವರು ಮತ್ತು ರಕ್ತ ವ್ಯರ್ಥ ಆಗಲಿಲ್ಲ. ನಿಮ್ಮ ಹೋರಾಟ ಈ ದೇಶಕ್ಕೆ ಹೊಸ ಸ್ಫೂರ್ತಿಯನ್ನ ನೀಡಿದೆ. ನಿಮ್ಮ ಹೋರಾಟ ಅಪಾಯದಲ್ಲಿದ್ದ ದೇಶದ ಪ್ರಜಾಪ್ರಭುತ್ವಕ್ಕೆ ಪ್ರಾಣವಾಯು ನೀಡಿದೆ. ಹಾಗಾಗಿ ನಿಮ್ಮ ಹೋರಾಟ ಮತ್ತು ಈ ಹೋರಾಟಕ್ಕೆ ದಕ್ಕಿದ ಗೆಲುವು ಈ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಈ ದೇಶ ಮತ್ತೆ ಮತ್ತೆ ನಿಮ್ಮ ಹೋರಾಟವನ್ನ ನೆನಪಿಸಿಕೊಳ್ಳಲಿದೆ. ವೀಕ್ಷಕರೇ, ಭಾರತಕ್ಕೆ ಪ್ರಜಾಪ್ರಭುತ್ವವೇ ಆತ್ಮ, ಸಂವಿಧಾನವೇ ಶ್ರೀರಕ್ಷೆ. ಆದರೆ ಕಳೆದ 12 ವರ್ಷಗಳಲ್ಲಿ ಈ ದೇಶದ ಫ್ಯಾಸಿಸ್ಟ್ ಪ್ರಭುತ್ವ ಆ ಪ್ರಜಾಪ್ರಭುತ್ವವನ್ನ, ಆ ಸಂವಿಧಾನವನ್ನ ಉಸಿರುಗಟ್ಟಿಸುತ್ತಾ ಬಂದಿತ್ತು. ದಶಕಗಳ ಹಿಸುವಿಕೆಯಿಂದ ಭಾರತದ ಪ್ರಜಾಪ್ರಭುತ್ವ ಉಸಿರುಗಟ್ಟಿ ಸಾಯುವ ಹಂತಕ್ಕೆ ಬಂದು ತಲುಪಿತ್ತು. ICU ಸೇರಿತ್ತು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಕೊನೆಯುಸಿರೆಳೆಯುತ್ತೋ ಅನ್ನೋ ಆತಂಕ ಇತ್ತು. ಸಾಯುವ ಹಂತದಲ್ಲಿದ್ದ ಭಾರತದ ಪ್ರಜಾಪ್ರಭುತ್ವಕ್ಕೆ ಪ್ರಾಣವಾಯು ನೀಡಿದವರು ಈ ದೇಶದ ಯುವ ಶಕ್ತಿ. ಕಳೆದ 1 ತಿಂಗಳಲ್ಲಿ ನಡೆದ ಈ ದೇಶದ ವಿದ್ಯಾರ್ಥಿಗಳ ಚಳುವಳಿ ಮತ್ತು ಅದರ ಪರಿಣಾಮದಿಂದ ಭಾರತದ ಪ್ರಜಾಪ್ರಭುತ್ವಕ್ಕೆ ಪ್ರಾಣವಾಯು ಸಿಕ್ಕಿದೆ. ICU ಸೇರಿ ಜೀವಂತ ಶವದಂತಿದ್ದ ಭಾರತದ ಪ್ರಜಾಪ್ರಭುತ್ವ ಈಗ ಏದುಸಿರು ಬಿಟ್ಟು ಎದ್ದು ಕೊಡ್ತಿದೆ. ಪ್ರಜಾಪ್ರಭುತ್ವ ಮತ್ತೆ ರಭಸದಿಂದ ಎದ್ದು ತನ್ನ ಶಕ್ತಿ ತೋರಿಸಿದಾಗ ದೇಶದ ಫ್ಯಾಸಿಸ್ಟ್ ಪ್ರಭುತ್ವ ಹೆದರಿದೆ. ಸರ್ವಾಧಿಕಾರಿಗಳು ನಡುಗಿದ್ದಾರೆ. ನೋ ಡೌಟ್ 56 ಇಂಚಿನ ಎದೆ ಕಂಪಿಸಿದೆ. ಮಿತ್ರ ಹೋಗಿ ಮೈ ಫ್ರೆಂಡ್ಸ್ ಬಂದಿರೋದು ಅದೇ ಕಾರಣಕ್ಕೆ. 4 ದಿನಗಳ ಹಿಂದೆ ಪ್ರಧಾನಿ ಮೋದಿ ಮಧ್ಯರಾತ್ರಿ ನಿದ್ದೆಗೆಟ್ಟು ಪೋಸ್ಟ್ ಮಾಡಿದ ಸೆಲ್ಫಿ ವಿಡಿಯೋ ನೋಡುವಾಗಲೇ ಅವರೆಷ್ಟು ಭಯಪಟ್ಟಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಅವರ ಮುಖದಲ್ಲಿ ಆತಂಕ ಇತ್ತು, ಅವರ ಕಣ್ಣಲ್ಲಿ ಭಯ ಕಂಡಿತ್ತು. ವಿದ್ಯಾರ್ಥಿಗಳ ಹೋರಾಟ ಕಂಡು ಮೋದಿ ಹೆದರಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. 1 ತಿಂಗಳ ಕಾಲ ಪ್ರಧಾನಿ ಬಾಯಿ ಮುಚ್ಚಿ ಕೂತಿದ್ದರು. ಪರೀಕ್ಷಾ ಅಕ್ರಮಗಳ ಬಗ್ಗೆ ಬಾಯಿ ತೆರೆದಿರಲಿಲ್ಲ. ಒಂದು ಮಾತು ಕೂಡ ಆಡಿರಲಿಲ್ಲ. ತನ್ನ ಹೊಣೆಗಾರಿಕೆಯನ್ನೇ ತೋರಿಸಲಿಲ್ಲ. ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಎಂಬಂತೆ ಅವರಿದ್ದರು. ಕೊನೆಗೆ ವಿದ್ಯಾರ್ಥಿಗಳ ಹೋರಾಟ ಕಂಡು ಭಯಗೊಂಡ್ರು. ಅವರಲ್ಲಿ ಭೀತಿ ಆವರಿಸಿತು. ಅವರ ಕಣ್ಣ ಮುಂದೆ ಅವರ ಮನಸ್ಸಲ್ಲಿ ಪಕ್ಕದ ಶ್ರೀಲಂಕಾ, ಬಾಂಗ್ಲಾ, ನೇಪಾಳ ಹಾದು ಹೋಗಿರಬೇಕು. ಅದೇ ಭಯದಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡಿಬಿಟ್ಟಿದ್ದು. ಜೆನ್ಜಿಗಳ ಭಯ ಇದ್ದಿದ್ದಕ್ಕೆ ಅವರ ಬಾಯಲ್ಲಿ ಮೈ ಫ್ರೆಂಡ್ಸ್ ಅಂತ ಬಂದಿದ್ದು. ವಿದ್ಯಾರ್ಥಿ ಹೋರಾಟಕ್ಕೆ ಭಯಪಟ್ಟಿದ್ದೆಂದಲೇ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದಿದ್ದು. ಯುವ ಶಕ್ತಿಯ ಹೋರಾಟ ಕಂಡು ಭಯಪಟ್ಟಿದ್ದಕ್ಕೆ ಅವರು CJPಯ ಬೇಡಿಕೆಗಳಿಗೆ ಓಕೆ ಅಂದಿದ್ದು. ಹಾಗಾಗಿ ಮೋದಿ ಭಯ ಬಿದ್ದಿದ್ದಾರೆ. ನೋ ಡೌಟ್
ಮೋದಿ ಡರ್ ಗಯ ಮತ್ತು ಹೇ ಡರ್ ಅಚ್ಚಾ ಹೈ. ಮೋದಿಯವರೇ ಹೇಳಿದ್ರಲ್ಲ ಹೇ ಡರ್ ಅಚ್ಚಾ ಹೈ ಅಂತ. ಈಗ ನಾವು ಮೋದಿಯವರಿಗೂ ಅದನ್ನೇ ಹೇಳಬೇಕು, ಹೇ ಡರ್ ಅಚ್ಚಾ ಹೈ. ಎಲ್ಲವನ್ನು ಡೋಂಟ್ ಕೇರ್ ಮಾಡ್ತಾ ಇದ್ದ ಮೋದಿ ಎದೆಯಲ್ಲಿ ಭಯ ಹುಟ್ಟಿಸಿದ ವಿದ್ಯಾರ್ಥಿ ಹೋರಾಟ ನಿಜಕ್ಕೂ ಈ ದೇಶದ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸಿದೆ. ಆನೆ ನಡೆದಿದ್ದೇ ದಾರಿ ಎಂಬಂತೆ ನಡೀತಾ ಇದ್ದ ಮೋದಿ ಸರ್ಕಾರವನ್ನ ಕಟ್ಟಿ ಹಾಕಿದ ಈ ದೇಶದ ವಿದ್ಯಾರ್ಥಿ ಚಳವಳಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ದಿಕ್ಸೂಚಿಯಾಗಲಿದೆ. ಪ್ರಜಾಪ್ರಭುತ್ವದಲ್ಲಿ ಜನರ ಮುಂದೆ ಪ್ರಭುತ್ವ ತಲೆ ಬಾಗ್ಲೇಬೇಕು ಎಂಬುದಕ್ಕೆ ಇದು ನಿದರ್ಶನವಾಗಲಿದೆ. ಕಳೆದ 12 ವರ್ಷಗಳಲ್ಲಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಕೇವಲ ಪ್ರಭುತ್ವ ಮಾತ್ರ ಇತ್ತು. ಇಲ್ಲಿ ಪ್ರಜೆಗಳಿಗೆ ಜಾಗ ಇರಲಿಲ್ಲ, ಜನರ ಧ್ವನಿಗಳಿಗೆ ಪ್ರಭುತ್ವ ಕಿವಿಗೊಡ್ತಾ ಇರಲಿಲ್ಲ, ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ, ಪ್ರಶ್ನಿಸಿದವರನ್ನ ಪ್ರಭುತ್ವ ಭಯಪಡಿಸ್ತಾ ಇತ್ತು, ತನಿಖಾ ತಂಡಗಳನ್ನ ದುರ್ಬಳಕೆ ಮಾಡಿಕೊಂಡಿತ್ತು, ಪ್ರತಿಭಟಿಸಿದವರಿಗೆ ದೇಶದ್ರೋಹಿ, ಖಲಿಸ್ತಾನಿ, ಭಯೋತ್ಪಾದಕ, ವಿದೇಶಿ ಏಜೆಂಟ್ ಪಟ್ಟ ಕಟ್ತಾ ಇತ್ತು. ಫ್ಯಾಸಿಸ್ಟ್ ಪ್ರಭುತ್ವ ಕೆಲಸ ಮಾಡುವುದೇ ಹೀಗೆ. ಯಾಕಂದ್ರೆ ಅವರಲ್ಲಿ ಅಧಿಕಾರದ ಹುಚ್ಚು ಇರುತ್ತೆ. ಹಾಗಾಗಿ ಆ ಅಧಿಕಾರ ಕಳೆದುಕೊಳ್ಳುವ ಭಯನೂ ಅವರಲ್ಲಿ ಆವರಿಸ್ಕೊಂಡಿರುತ್ತೆ. ಆ ಭಯದಲ್ಲಿ ಅವರು ಪ್ರಶ್ನಿಸಿದವರನ್ನ, ಪ್ರತಿಭಟಿಸುವವರನ್ನ ಹಿಂಸಿಸ್ತಾ ಇದ್ರು, ಸುಳ್ಳಾರೋಪಗಳನ್ನು ಹೊರಿಸ್ತಾ ಇದ್ರು, ಕೋಮು ಧ್ರುವೀಕರಣವು ಮಾಡ್ತಾ ಇದ್ರು. ಯಾವಾಗೆಲ್ಲ ಅವರು ಭಯಗೊಳ್ತಾರೋ ಅವಾಗೆಲ್ಲ ಅವರು ಹಿಂದೂ ಮುಸ್ಲಿಂ ಮಾಡ್ತಾ ಇರ್ತಾರೆ. ಮೊನ್ನೆ ಅವಿವೇಕಿ ಸಿ.ಟಿ. ರವಿ ಕೂಡ ಮಾಡಿದ್ದು ಅದನ್ನೇ. ವಿದ್ಯಾರ್ಥಿ ಹೋರಾಟ ಅವರ ಬುಡಕ್ಕೆ ಬಂದಾಗ ಕೋಮು ವಿಭಜನೆ ಮಾಡಲು ನೋಡಿದ್ರು, ಅದಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರು. ಇದು ಅವರ ಚಾಳಿ. ಇಡೀ ದೇಶದಲ್ಲಿ ವಿದ್ಯಾರ್ಥಿ ಚಳವಳಿಯ ವಿರುದ್ಧ ಇಂಥ ಅಪಪ್ರಚಾರಗಳು ನಡೆದವು. ಆದರೆ ಯುವ ಶಕ್ತಿ ಅದರಿಂದ ಧೃತಿಗೆಡಲಿಲ್ಲ. ಅವರು ಧರ್ಮದ್ವೇಷಕ್ಕೆ ಬಲಿ ಬೀಳದೆ ಕೋಮು ಶಕ್ತಿಗಳ ಸಂಚನ್ನ ವಿಫಲಗೊಳಿಸಿದರು. ಅವರು ತಮ್ಮ ಹೋರಾಟದಲ್ಲಿ ಧರ್ಮವನ್ನ ನೋಡಲಿಲ್ಲ. ಅಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸ್ತಾ ಇದ್ದವರಿಗೆ ಜುನೈದ್ ಬಾಯಿ ಫುಡ್ ಸಪ್ಲೈ ಮಾಡ್ತಾ ಇದ್ರು, ಪಕ್ಕದ ಮಸೀದಿಯಿಂದ ನೀರು ಪೂರೈಕೆ ಆಗ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿ ಹೋರಾಟದಲ್ಲಿ ಕೋಮುದ್ವೇಷ ಬಿತ್ತಲು ನೋಡಿದವರ ಸಂಚು ಫಲಿಸಲಿಲ್ಲ. ಕಳೆದ 12 ವರ್ಷಗಳಲ್ಲಿ ಬಲಪ್ರಯೋಗದ ಮೂಲಕ ವಿರೋಧಿಗಳನ್ನ ಮಣಿಸ್ತಾ ಇದ್ದ ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಮೇಲೂ ಅದೇ ಬಲಪ್ರಯೋಗ ಮಾಡಿತ್ತು. ಜುಲೈ 20ರಂದು ದೆಹಲಿಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹದ ಮೇಲೆ ದಾಳಿ ಮಾಡಿತ್ತು. ಲಾಠಿ ಚಾರ್ಜ್ ಹೆಸರಲ್ಲಿ ಮೃಗೀಯವಾಗಿ ನಡೆದುಕೊಂಡಿದ್ರು. ಭದ್ರತಾ ಪಡೆ ಗೂಂಡಾ ಪಡೆಯಂತೆ ವರ್ತಿಸಿತ್ತು. ಆದರೆ ಯುವ ಶಕ್ತಿ ಅದ್ಯಾವುದಕ್ಕೂ ಹೆದರಲಿಲ್ಲ. ಯಾವ ಲಾಠಿ ಏಟಿಗೂ, ಅಶ್ರುವಾಯುಗೂ, ಪೆಲೆಟ್ ಹೊಡೆತಕ್ಕೂ ಮಣಿಲಿಲ್ಲ. ವಿದ್ಯಾರ್ಥಿಗಳನ್ನ, ಯುವ ಸಮೂಹವನ್ನ ಹೊಡೆದು ಬಡಿದು ಅವರನ್ನ ಮೌನಗೊಳಿಸಲು ಮುಂದಾದ ತುಂಬಾ ಸರ್ಕಾರಗಳನ್ನ ಈ ದೇಶ ನೋಡಿದೆ. ಅಂತಹ ತುಂಬಾ ಸರ್ಕಾರಗಳು ಇಲ್ಲಿ ಬಂದು ಹೋಗಿ ಆಗಿದೆ. ಆದರೆ ಆ ವಿದ್ಯಾರ್ಥಿ ಶಕ್ತಿ, ಯುವ ಶಕ್ತಿ ಈಗಲೂ ಈ ದೇಶದಲ್ಲಿ ಬಲವಾಗಿ ನಿಂತಿದೆ. ಗಮನಿಸಲು ನೋಡಿದವರು ಹೇಳ ಹೆಸರಿಲ್ಲದೆ ಹೋಗ್ಬಿಟ್ಟಾಗಿದೆ. ಹಾಗಾಗಿ ಈ ದೇಶದ ಯುವ ಶಕ್ತಿಯನ್ನ ಬಗ್ಗು ಬಡಿದು ನಾವು ನಿಶ್ಚಿಂತೆಯಿಂದ ಅಧಿಕಾರ ನಡೆಸಬಹುದು ಅನ್ನೋ ಭ್ರಮೆ ಯಾರಲ್ಲೂ ಬೇಡ. ಮೋದಿ ಸರ್ಕಾರ ಮೊದಲಿಗೆ ಇದೇ ಭ್ರಮೆಯಲ್ಲಿತ್ತು. ಕೊನೆಗೆ ಆ ಭ್ರಮೆ ಹೊರಟು ಹೋಗಿ ಈಗ ಅವರು ಭಯ ಬೀಳುವಂತಾಗಿದೆ. ಇನ್ಮೇಲೆ ಈ ಫ್ಯಾಸಿಸ್ಟ್ ಪ್ರಭುತ್ವ ಭಯದಲ್ಲೇ ಇರುತ್ತೆ, ಇರಲೇಬೇಕು ಕೂಡ. ಪ್ರಶ್ನೆ ಕೇಳಿದ್ರೆ, ಪ್ರತಿಭಟಿಸಿದ್ರೆ ಲಾಠಿ ಎತ್ತುವುದಲ್ಲ ರೀ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಪ್ರತಿಭಟನೆಗಳಿಗೆ ಕಿವಿ ಕೊಡಬೇಕು, ನ್ಯಾಯ ಬೇಡಿದ್ರೆ ನ್ಯಾಯ ಕೊಡಬೇಕು, ಈ ದೇಶದ ಜನರಿಗೆ ಗೌರವ ಕೊಡಬೇಕು, ಜನರ ಆಶೋತ್ತರವನ್ನ ಈಡೇರಿಸಬೇಕು. ಅದುವೇ ನಿಜವಾದ ಪ್ರಜಾಪ್ರಭುತ್ವ. ಅದು ಬಿಟ್ಟು ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅನ್ನುವ ಅಹಂಕಾರದಲ್ಲಿ ಜನವಿರೋಧಿಯಾಗಿ ನಡೆದುಕೊಳ್ಬಾರ್ದು. ಪರೀಕ್ಷಾ ಕ್ರಮಗಳ ವಿರುದ್ಧದ ಈ ವಿದ್ಯಾರ್ಥಿ ಚಳವಳಿ ಮುಖ್ಯವಾಗುವುದು ಕೇವಲ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದಿದೆ ಅನ್ನೋ ಕಾರಣಕ್ಕಲ್ಲ ರೀ. ಅದಕ್ಕಿಂತಲೂ ಹೆಚ್ಚಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನ ಬಲಪಡಿಸೋದಕ್ಕೆ ಅದು ಕಾರಣ ಆಗಿದೆ. ಈ ಚಳವಳಿ ದೇಶದ ಜನರ ಭಯ ದೂರ ಮಾಡಿದೆ. ಹೆದರಿದವರು ಸಾಯ್ತಾರೆ, ಎದುರಿಸಿ ನಿಂತವರು ಗೆಲ್ಲುತ್ತಾರೆ ಎಂಬ ಸಂದೇಶವನ್ನ ಈ ಚಳವಳಿ ನೀಡಿದೆ. ಯುವ ಶಕ್ತಿಯ ಹೋರಾಟ ಪ್ರಭುತ್ವವೇ ಭಯ ಬೀಳುವಂತೆ ಮಾಡಿದೆ. ಭಯಪಡಿಸುವವರನ್ನೇ ಭಯಪಡಿಸಿದ್ದು ಈ ಹೋರಾಟದ ಹೆಗ್ಗಳಿಕೆ. ಈ ಚಳವಳಿ ಈ ದೇಶಕ್ಕೆ ಹೊಸ ದಿಕ್ಕು ಮತ್ತು ಹೊಸ ಶಕ್ತಿ ನೀಡಿದೆ. ಜೆನ್ಸಿಗಳ ಹೋರಾಟ ಮತ್ತು ಅದರ ಫಲಿತಾಂಶ ಈ ದೇಶಕ್ಕೆ ಹೊಸ ಟರ್ನ್ ಕೊಟ್ಟಿದೆ. ಆ ಕಾರಣಕ್ಕೆ ಈ ಹೋರಾಟ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲಿದೆ, ಒಂದು ಸ್ಫೂರ್ತಿಯಾಗಿ ನೆಲೆಗೊಳ್ಳಲಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.